ಯುದ್ಧ ಆರಂಭ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ರಣಬೇಟೆ ಶುರು. ಕಣಿವೆಯಲ್ಲಿ ಉಗ್ರರ ಟಾಪ್ ಕಮಾಂಡರ್ ಖತಮ್. ಸೇನೆಯ ಶಿಕಾರಿಗೆ ಉಗ್ರರ 7 ಮನೆಗಳು ಉಡಿ. ಪುಲ್ವಾಮಾ, ಕುಲ್ಗಾಮ್, ತ್ರಾಲ್, ಬಿಜ್ಬೆಹಾರ್, ಶೋಪಿಯಾನ್ನಲ್ಲಿದ್ದ ಉಗ್ರರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ. ಇನ್ನ ನುಗ್ಗಿ ನುಗ್ಗಿ ಹೊಡಿತಾ ಇರೋದೆ, ಒಂದೊಂದು ಹನಿ ಕಣ್ಣೀರಿನ ಲೆಕ್ಕ ಚುಕ್ತ ಮಾಡ್ತಾ ಇರೋದೆ. ನಖರ ಮಾಡೋರಿಗೆ ಅವರ ದಾಟಿಯಲ್ಲಿ ಉತ್ತರ ಕೊಡ್ತಾ ಇರೋದೆ. ಏನ್ ಕಾಶ್ಮೀರ ಇವ್ರ ಅಪ್ಪನ ಮನೆದ? ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ಕೊಂಡ್ಬಿಟ್ಟಿದಾರ? ಅಮಾಯಕರ ಬಲಿ ಪಡೆದವರ ಹಣ ಉರುಳಿಸಿಯೇ ಸಿದ್ಧ ಅಂತ ಭಾರತೀಯ ಸೇನೆ ಈಗ ಮುಂದಾಗಿದೆ. आइए करा दीजिए यार, आप वक्त कराओ. ಕಾಶ್ಮೀರದಲ್ಲಿ ಕಾರ್ಯಾಚರಣೆ ಕ್ಷಣ ಕ್ಷಣಕ್ಕೂ ಕೂಡ ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ. ನೋಡಿ, ನಾನು ಈಗ ಇರುವಂತ ಜಾಗ ಇದು ಶ್ರೀನಗರದ ರಾಜ್ಬಾಗ್. ಈ ರಾಜ್ಬಾಗ್ನಲ್ಲಿ ಇರುವಂತ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಆರ್ಪಿಎಫ್ ಸೇರಿದಂತೆ ಸೇನಾ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗ್ತಾ ಇದ್ದಾರೆ. ಈ ರಸ್ತೆಗಳೆಲ್ಲ ಎನಿ ಟೈಮ್ ಸೇನಾ ವಾಹನಗಳು ಮೂವ್ಮೆಂಟ್ ಆಗ್ತಾ ಇದಾವೆ. ನೋಡಿ, ನನ್ನ ಹಿಂದೆಡೆ ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ರೇಡಿಯೋ ಸ್ಟಾಫ್, ಇದು ಕ್ವಾರ್ಟರ್ಸ್. ಈ ಕ್ವಾರ್ಟರ್ಸ್ ನಲ್ಲಿ ಹೆಂಗ್ ಬಂದೋಬಸ್ತ್ ಇದೆ ಅಂತ ಹೇಳಿದ್ರೆ, ಮುಂಗಡೆ ಒಂದು ಬ್ಯಾರಿಕೇಡ್ ಹಾಕಿದ್ದಾರೆ. ಸಂಪೂರ್ಣವಾಗಿ ಕಬ್ಬಿಣದ ಸರಿಗೆಗಳಿಂದ ಸುತ್ತಿರೋದು ಬ್ಯಾರಿಕೇಡ್ ಗಳನ್ನು ಹಾಕಿದ್ದಾರೆ. ಮೇಲ್ಗಡೆ ಇರುವಂತ ಆ ಒಂದು ವಾಚಿಂಗ್ ಟವರ್ ಏನಿದೆ, ಆ ವಾಚಿಂಗ್ ಟವರ್ ನಲ್ಲಿ ವಿತ್ ಗನ್ ಹಿಡ್ಕೊಂಡು ಕಾಯ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಲೋಡೆಡ್ ಗನ್ ಹಿಡ್ಕೊಂಡು ಕಾಯ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿ ಮೀಡಿಯಾ ಅಲೌ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ದೂರದಲ್ಲೇ ನಿಂತು ನಿಮಗೆ ಚಿತ್ರಣವನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಎಲ್ಲಾ ಯೂನಿಟ್ಗಳಲ್ಲೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ. ಆ ನಿಟ್ಟಿನಲ್ಲಿ ಈಗ ಭಾರತೀಯ ಸೇನೆ ಸೇರಿದಂತೆ ಎಲ್ಲರೂ ಕೂಡ, ಜಮ್ಮು ಕಾಶ್ಮೀರ ಪೊಲೀಸರು ಕೂಡ ವ್ಯವಸ್ಥಿತವಾಗಿ ಎಲ್ಲವನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ. ನೋಡಿ, ಆ ವಾಚಿಂಗ್ ಟವರ್ ನಲ್ಲಿ ಗನ್ ಹಿಡಿದುಕೊಂಡು ಅಥವಾ ಲೋಡೆಡ್ ಗನ್ ಹಿಡಿದುಕೊಂಡು ಅಲರ್ಟ್ ಆಗಿ ಕಾಯ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಸುಮಾರು 24 ಗಂಟೆಯೂ ಕೂಡ ರಾತ್ರಿ ಹಗಲು ಎನ್ನದೇ ಇಲ್ಲಿ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಈ ಕಾಂಪೌಂಡ್ ಗಳನ್ನೆಲ್ಲ ತಾವು ನೋಡಬಹುದು. ಕಾಂಪೌಂಡ್ ಗಳಲ್ಲಿ ಸಂಪೂರ್ಣ ಯಾರು ಕೂಡ ಆ ಕಡೆ ಹೋಗಬಾರದು, ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ವ್ಯವಸ್ಥಿತವಾಗಿ ಎಲ್ಲವನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಬ್ಯಾರಿಕೇಡ್ ಗಳನ್ನು ಹಾಕಿದ್ದಾರೆ, ಚೆಕ್ ಪೋಸ್ಟ್ ಗಳಿದಾವೆ, ಅಲ್ಲಿ ಗೇಟ್ ಗಳನ್ನು ಗಮನಿಸ್ತಾ ಇದ್ದೀರಿ. ಆ ಕಡೆಗಳಲ್ಲಿ ನೀವು ನೋಡ್ತಾ ಇರುವಂತಹ ಅಲ್ಲಿ ಸರಿಗೆಗಳನ್ನ ನೋಡ್ತಾ ಇದ್ದೀರಿ. ಒಟ್ಟಾರೆ ಕಾಶ್ಮೀರದಲ್ಲಿ ಒಂದು ರೀತಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಹಿನ್ನೆಲೆಯಲ್ಲಿ ಈಗ ಎಲ್ಲಾ ರೀತಿಯಲ್ಲೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿರುವಂತೆ ಸೇನೆಗೆ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಆಸ್ಪತ್ರೆಗಳಾಗಿರ್ಬೋದು ಅಥವಾ ಎಲ್ಲ ಯೂನಿಟ್ಗಳಾಗಿರ್ಬೋದು ಎಲ್ಲ ಕಡೆಗಳಲ್ಲೂ ಕೂಡ ಸಂಪೂರ್ಣ ನಾಕಾಬಂದಿಯನ್ನ ಈಗ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತೆ ಸೇನಾ ಸಿಬ್ಬಂದಿ ನಿಯೋಜನೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಯಾವುದೇ ಒಂದು ಸಣ್ಣ ಲೋಪದೋಷವೂ ಆಗದ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತಹ ಭಾರತೀಯ ಸೇನೆ ಎಲ್ಲಾ ಕಡೆಗಳಲ್ಲೂ ಕೂಡ ರಾತ್ರಿ ಹಗಲು ಎನ್ನದೆ ಗಸ್ತು ತಿರುಗ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲಿ ರಸ್ತೆಗಳಲ್ಲೂ ಕೂಡ ಹೆಜ್ಜೆಗೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಗಡಿಗೂ ಕೂಡ ಸೇನಾ ಬಂಕರ್ಗಳು ತಮಗೆ ಕಾಣಿಸ್ತಾ ಇದೆ. ಭಯೋತ್ಪಾದಕರನ್ನ ಹುಡುಕಿ ಯಾವ ಗವಿಯಲ್ಲಿದ್ರು ಕೂಡ ಅಲ್ಲಿಂದ ಅವರನ್ನ ಎಳೆದುಕೊಂಡು ಬಂದು ಅವರ ಮನೆಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಕೈವಾಡ ಇದರಲ್ಲಿ ಇದೆ ಅನ್ನೋ ವಿಚಾರ ಬಹಳ ಸ್ಪಷ್ಟವಾಗಿ ಗೊತ್ತಾದ ನಂತರ ಪಾಕಿಸ್ತಾನಕ್ಕೆ ರಾಜತಾಂತ್ರಿಕವಾಗಿಯೂ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಪಾಕಿಸ್ತಾನವನ್ನು ಕಟ್ಟಿಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಈ ಒಂದು ಪೆಹಲ್ಗಾಂವ್ನಲ್ಲಿ ಅಟ್ಯಾಕ್ ಆಗಿ ಇವತ್ತಿಗೆ 5ನೇ ದಿನ. ಈ 5ನೇ ದಿನ ಕಾರ್ಯಾಚರಣೆ ಬರದಿಂದ ಸಾಗಿದೆ. ಎಲ್ಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಂದೋಬಸ್ತ್ ಚುರುಕಾಗಿದೆ. ಅದರ ಹೊರತಾಗಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಖಂಡಿತವಾಗ್ಲೂ ಕೂಡ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಆಸ್ಪತ್ರೆ ಸೇರಿದಂತೆ ಪೊಲೀಸ್ ಠಾಣೆ ಸೇರಿದಂತೆ ಸೇನಾ ಟೆಂಟ್ಗಳು ಹಾಗೆ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬಂದೋಬಸ್ತ್, ಹೆಚ್ಚಿನ ನಾಕಾಬಂದಿಯನ್ನು ಹಾಕಲಾಗಿದೆ. ಅಡಿಗಡಿಗೂ ವೆಹಿಕಲ್ಗಳು ಮೂವ್ಮೆಂಟ್ ಆಗ್ತಾ ಇದ್ದಾವೆ, ಬಂಕರ್ಗಳು ಮೂವ್ಮೆಂಟ್ ಆಗ್ತಾ ಇದ್ದಾವೆ. ಒಟ್ಟಾರೆ ಪರಿಸ್ಥಿತಿ ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ ಕಾಶ್ಮೀರದಲ್ಲಿದೆ. ಅದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪಾಕಿಸ್ತಾನವನ್ನು ಧ್ವಂಸ ಮಾಡಿ ಉಗ್ರರ ನೆಲೆಗಳನ್ನ ಛಿದ್ರ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ. ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ಇದ್ದು ಸಂಪೂರ್ಣ ಚಿತ್ರಣವನ್ನ ಕನ್ನಡಿಗರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಡೇ 1 ನಿಂದಲೂ ಕೂಡ ಮಾಡ್ತಾ ಇದೆ. ಈಗಲೂ ಕೂಡ ನಾವು ಗ್ರೌಂಡ್ ಅಲ್ಲಿದ್ದು ಸಂಪೂರ್ಣವಾದಂತಹ ಇಲ್ಲಿನ ಕಾಶ್ಮೀರದ ವಸ್ತುಸ್ಥಿತಿಯನ್ನ ತಿಳಿಸುವಂತ ಆರಂಭ ಆಗಿದೆ.
ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ರಣ ಬೇಟೆ ಶುರು. ಕಣಿವೆಯಲ್ಲಿ ಉಗ್ರರ ಟಾಪ್ ಕಮಾಂಡರ್ ಖತಮ್. ಸೇನೆಯ ಶಿಕಾರಿಗೆ ಉಗ್ರರ 7 ಮನೆಗಳು ಉಡಿ. ಪುಲ್ವಾಮಾ, ಕುಲ್ಗಾಮ್, ತ್ರಾಲ್, ಬಿಜ್ಬೆಹಾರ್, ಶೋಪಿಯಾನ್ನಲ್ಲಿದ್ದ ಉಗ್ರರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ. ಇನ್ನ ನುಗ್ಗಿ ನುಗ್ಗಿ ಹೊಡಿತಾ ಇರೋದೆ, ಒಂದೊಂದು ಹನಿ ಕಣ್ಣೀರಿನ ಲೆಕ್ಕ ಚುಕ್ತ ಮಾಡ್ತಾ ಇರೋದೆ. ನಖರ ಮಾಡೋರಿಗೆ ಅವರ ದಾಟಿಯಲ್ಲಿ ಉತ್ತರ ಕೊಡ್ತಾ ಇರೋದೆ. ಏನ್ ಕಾಶ್ಮೀರ ಇವ್ರ ಅಪ್ಪನ ಮನೆದ? ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ಕೊಂಡ್ಬಿಟ್ಟಿದಾರ? ಅಮಾಯಕರ ಬಲಿ ಪಡೆದವರ ಹಣ ಉರುಳಿಸಿಯೇ ಸಿದ್ಧ ಅಂತ ಭಾರತೀಯ ಸೇನೆ ಈಗ ಮುಂದಾಗಿದೆ. आइए करा दीजिए यार, आप वक्त कराओ. ಕಾಶ್ಮೀರದಲ್ಲಿ ಕಾರ್ಯಾಚರಣೆ ಕ್ಷಣ ಕ್ಷಣಕ್ಕೂ ಕೂಡ ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ. ನೋಡಿ, ನಾನು ಈಗ ಇರುವಂತ ಜಾಗ ಇದು ಶ್ರೀನಗರದ ರಾಜ್ಬಾಗ್. ಈ ರಾಜ್ಬಾಗ್ನಲ್ಲಿ ಇರುವಂತ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಆರ್ಪಿಎಫ್ ಸೇರಿದಂತೆ ಸೇನಾ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗ್ತಾ ಇದ್ದಾರೆ. ಈ ರಸ್ತೆಗಳೆಲ್ಲ ಎನಿ ಟೈಮ್ ಸೇನಾ ವಾಹನಗಳು ಮೂವ್ಮೆಂಟ್ ಆಗ್ತಾ ಇದಾವೆ. ನೋಡಿ, ನನ್ನ ಹಿಂದಡೆ ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ರೇಡಿಯೋ ಸ್ಟಾಫ್, ಇದು ಕ್ವಾರ್ಟರ್ಸ್. ಈ ಕ್ವಾರ್ಟರ್ಸ್ ನಲ್ಲಿ ಹೆಂಗ್ ಬಂದೋಬಸ್ತ್ ಇದೆ ಅಂತ ಹೇಳಿದ್ರೆ, ಮುಂಗಡೆ ಒಂದು ಬ್ಯಾರಿಕೇಡ್ ಹಾಕಿದ್ದಾರೆ, ಸಂಪೂರ್ಣವಾಗಿ ಕಬ್ಬಿಣದ ಸರಿಗೆಗಳಿಂದ ಸುತ್ತಿರೋದು ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಮೇಲ್ಗಡೆ ಇರುವಂತ ಆ ಒಂದು ವಾಚಿಂಗ್ ಟವರ್ ಏನಿದೆ, ಆ ವಾಚಿಂಗ್ ಟವರ್ ನಲ್ಲಿ ವಿತ್ ಗನ್ ಹಿಡ್ಕೊಂಡು ಕಾಯ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಲೋಡೆಡ್ ಗನ್ ಹಿಡ್ಕೊಂಡು ಕಾಯ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿ ಮೀಡಿಯಾ ಅಲೌ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ದೂರದಲ್ಲೇ ನಿಂತು ನಿಮಗೆ ಚಿತ್ರಣವನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಎಲ್ಲಾ ಯೂನಿಟ್ಗಳಲ್ಲೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ. ಆ ನಿಟ್ಟಿನಲ್ಲಿ ಈಗ ಭಾರತೀಯ ಸೇನೆ ಸೇರಿದಂತೆ ಎಲ್ಲರೂ ಕೂಡ, ಜಮ್ಮು ಕಾಶ್ಮೀರ ಪೊಲೀಸರು ಕೂಡ ವ್ಯವಸ್ಥಿತವಾಗಿ ಎಲ್ಲವನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ. ನೋಡಿ, ಆ ವಾಚಿಂಗ್ ಟವರ್ ನಲ್ಲಿ ಗನ್ ಹಿಡಿದುಕೊಂಡು ಅಥವಾ ಲೋಡೆಡ್ ಗನ್ ಹಿಡಿದುಕೊಂಡು ಅಲರ್ಟ್ ಆಗಿ ಕಾಯ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಸುಮಾರು 24 ಗಂಟೆಯೂ ಕೂಡ ರಾತ್ರಿ ಹಗಲು ಎನ್ನದೇ ಇಲ್ಲಿ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಈ ಕಾಂಪೌಂಡ್ ಗಳನ್ನೆಲ್ಲ ತಾವು ನೋಡಬಹುದು. ಕಾಂಪೌಂಡ್ ಗಳಲ್ಲಿ ಸಂಪೂರ್ಣ ಯಾರು ಕೂಡ ಆ ಕಡೆ ಹೋಗಬಾರದು, ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ವ್ಯವಸ್ಥಿತವಾಗಿ ಎಲ್ಲವನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಬ್ಯಾರಿಕೇಡ್ ಗಳನ್ನು ಹಾಕಿದ್ದಾರೆ, ಚೆಕ್ ಪೋಸ್ಟ್ ಗಳಿದಾವೆ, ಅಲ್ಲಿ ಗೇಟ್ ಗಳನ್ನು ಗಮನಿಸ್ತಾ ಇದ್ದೀರಿ. ಆ ಕಡೆಗಳಲ್ಲಿ ನೀವು ನೋಡ್ತಾ ಇರುವಂತಹ ಅಲ್ಲಿ ಸರಿಗೆಗಳನ್ನ ನೋಡ್ತಾ ಇದ್ದೀರಿ. ಒಟ್ಟಾರೆ ಕಾಶ್ಮೀರದಲ್ಲಿ ಒಂದು ರೀತಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಹಿನ್ನೆಲೆಯಲ್ಲಿ ಈಗ ಎಲ್ಲಾ ರೀತಿಯಲ್ಲೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿರುವಂತೆ ಸೇನೆಗೆ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಆಸ್ಪತ್ರೆಗಳಾಗಿರ್ಬೋದು ಅಥವಾ ಎಲ್ಲ ಯೂನಿಟ್ಗಳಾಗಿರ್ಬೋದು ಎಲ್ಲ ಕಡೆಗಳಲ್ಲೂ ಕೂಡ ಸಂಪೂರ್ಣ ನಾಕಾಬಂದಿಯನ್ನ ಈಗ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತೆ ಸೇನಾ ಸಿಬ್ಬಂದಿ ನಿಯೋಜನೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಯಾವುದೇ ಒಂದು ಸಣ್ಣ ಲೋಪದೋಷವೂ ಆಗದ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತಹ ಭಾರತೀಯ ಸೇನೆ ಎಲ್ಲಾ ಕಡೆಗಳಲ್ಲೂ ಕೂಡ ರಾತ್ರಿ ಹಗಲು ಎನ್ನದೆ ಗಸ್ತು ತಿರುಗ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲಿ ರಸ್ತೆಗಳಲ್ಲೂ ಕೂಡ ಹೆಜ್ಜೆಗೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಗಡಿಗೂ ಕೂಡ ಸೇನಾ ಬಂಕರ್ಗಳು ತಮಗೆ ಕಾಣಿಸ್ತಾ ಇದೆ. ಭಯೋತ್ಪಾದಕರನ್ನ ಹುಡುಕಿ ಯಾವ ಗವಿಯಲ್ಲಿದ್ರು ಕೂಡ ಅಲ್ಲಿಂದ ಅವರನ್ನ ಎಳೆದುಕೊಂಡು ಬಂದು ಅವರ ಮನೆಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಕೈವಾಡ ಇದರಲ್ಲಿ ಇದೆ ಅನ್ನೋ ವಿಚಾರ ಬಹಳ ಸ್ಪಷ್ಟವಾಗಿ ಗೊತ್ತಾದ ನಂತರ ಪಾಕಿಸ್ತಾನಕ್ಕೆ ರಾಜತಾಂತ್ರಿಕವಾಗಿಯೂ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಪಾಕಿಸ್ತಾನವನ್ನು ಕಟ್ಟಿಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಈ ಒಂದು ಪೆಹಲ್ಗಾಂವ್ನಲ್ಲಿ ಅಟ್ಯಾಕ್ ಆಗಿ ಇವತ್ತಿಗೆ 5ನೇ ದಿನ. ಈ 5ನೇ ದಿನ ಕಾರ್ಯಾಚರಣೆ ಬರದಿಂದ ಸಾಗಿದೆ. ಎಲ್ಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಂದೋಬಸ್ತ್ ಚುರುಕಾಗಿದೆ. ಅದರ ಹೊರತಾಗಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಖಂಡಿತವಾಗ್ಲೂ ಕೂಡ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಆಸ್ಪತ್ರೆ ಸೇರಿದಂತೆ ಪೊಲೀಸ್ ಠಾಣೆ ಸೇರಿದಂತೆ ಸೇನಾ ಟೆಂಟ್ಗಳು ಹಾಗೆ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬಂದೋಬಸ್ತ್, ಹೆಚ್ಚಿನ ನಾಕಾಬಂದಿಯನ್ನು ಹಾಕಲಾಗಿದೆ. ಅಡಿಗಡಿಗೂ ವೆಹಿಕಲ್ಗಳು ಮೂವ್ಮೆಂಟ್ ಆಗ್ತಾ ಇದ್ದಾವೆ, ಬಂಕರ್ಗಳು ಮೂವ್ಮೆಂಟ್ ಆಗ್ತಾ ಇದ್ದಾವೆ. ಒಟ್ಟಾರೆ ಪರಿಸ್ಥಿತಿ ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ ಕಾಶ್ಮೀರದಲ್ಲಿದೆ. ಅದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪಾಕಿಸ್ತಾನವನ್ನ ಧ್ವಂಸ ಮಾಡಿ ಉಗ್ರರ ನೆಲೆಗಳನ್ನ ಛಿದ್ರ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ. ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ಇದ್ದು ಸಂಪೂರ್ಣ ಚಿತ್ರಣವನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಡೇ 1 ನಿಂದಲೂ ಕೂಡ ಮಾಡ್ತಾ ಇದೆ. ಈಗಲೂ ಕೂಡ ನಾವು ಗ್ರೌಂಡ್ ಅಲ್ಲಿದ್ದು ಸಂಪೂರ್ಣವಾದಂತಹ ಇಲ್ಲಿನ ಕಾಶ್ಮೀರದ ವಸ್ತುಸ್ಥಿತಿಯನ್ನ ತಿಳಿಸುವ